ಅಮೃತವಾಗಿರುವುದು ಹೇಳಿ ಕೇಳವರಿಂಗೆ ಮುಕ್ತಿಯು ಬಾಳುವುದು ಸಂಪತ್ತು ಸಂತತಿ ಯಾಲೇದಲ್ಲದನ್ನು ನಿಮಗೆ ಹೇಳುವ ಕೇಳೆಂದ. ಇದನ್ನು ಹೇಳೋರಿಗೆ ಕೇಳೋರಿಗೆ ಇಬ್ಬರಿಗೂ ಮುಕ್ತಿ ಆಕತ್ಪ. ಹೇಳವ ನಿಷ್ಕಾಮ ಭಾವದಿಂದ ಹೇಳಬೇಕು, ಕೇಳವ ನಿಜ ಭಕ್ತಿಯಿಂದ ಕೇಳಬೇಕು. ಭಕ್ತಿ ನಿಜ ಭಕ್ತಿ ಈಗ ಎರಡು ನಮೂನೆ ಐತ್ರಿ. ಭಕ್ತಿ ಅಂದರೆ ಏನಂತಂದ್ರೆ ಎಲ್ಲರೂ ಹಣ್ಬರ್ ಕಡಿಮೆ ಇಟ್ಟಪ್ಪಕ್ಕೆ ಬರ್ತಾರೆ, ನಾವು ಬರೋದು ನಡ್ರಿ ಅಂತೇಳಿ ಬಂದು ಕಸ ನಮಸ್ಕಾರ ಮಾಡೋದು, ಆಂಬಲಿ ಕುರು ಮನೆಗೆ ಹೋಗೋದು. ಇದು ಭಕ್ತಿ. ಹಾಂ, ಗುರುನಾಥ ನೀ ನನ್ನ ಕರ್ಕೋಬೇಕು ನಿನ್ನ ಪಾದಕ್ಕೆ ಅಂದ್ರನ ಈ ಜನ್ಮ ಸ್ವಾರ್ಥಕ ಅಂಥೇಳಿ ನಿಜ ಭಕ್ತಿಯಿಂದ ಬಂದ. ಯಾರು ಬಂದ ಕಸ ದೇವರ ಪಾದಕ್ಕೆ ನಮಸ್ಕಾರ ಮಾಡ್ತಾರಲ್ಲ, ಹಿಂಗೆ ನಮಸ್ಕಾರ ಮಾಡೋ ಪದ್ಧತಿ ಹಿಂಗೆ ಅಲ್ಲದ. ಹಾಳಾಗೋಗಿ ಸುಳ್ಮಗನ ಅಂದಂಗೆ ಹನಿ ಹತ್ತಬೇಕ. ಯಾವ ಗುರುಪಾದಕ್ಕಾಗಲಿ ದೇವರ ಪಾದಕ್ಕಾಗಲಿ ಒಬ್ಬ ಜಂಗಮನ ಪಾದಕ್ಕಾಗಲಿ ಈ ಹನಿ ಹೈಟ್ ಅಂದ್ರೆ ಏನಾಕೈತೆ ಅಂದ್ರೆ ಈ ದೇಹದೊಳಗಿನ ಪಾಪ ಎಲ್ಲ ಅವ್ರಿಗೆ ಹೋಗ್ತೈತೆ. ಯಾಕೆ ಹನಿ ಹಚ್ಚಬೇಕು ಅಂತ ಕೇಳಿದ್ರೆ ಮನುಷ್ಯ ಅರಿದಿಲ್ಲ, ತಿಳಿದಿಲ್ಲ, ಸಾಕಷ್ಟು ಪಾಪಗಳನ್ನು ಮಾಡಿರ್ತೈತೆ. ಅದಕ್ಕೆ ಆ ಪಾಪದ ಕೂಪವನ್ನು ನಾಶ ಮಾಡಲಿಕ್ಕೆ ಏನು ಕಾರಣಪ್ಪ ಅಂದ್ರೆ ಗುರುಪಾದವೇ ಕಾರಣ. ಯಾವಾಗ ಗುರುಪಾದಕ್ಕೆ ಹೋಗಿ ನಮ್ಮ ತಲೆ ಮುಟ್ಟಿತು ಅಷ್ಟು ನೋಡು, ಪಾದದಿಂದ ಹಿಡಿದ ನೆತ್ತಿ ತನಕ ಅಷ್ಟು ಎಲ್ಲಿ ಹೋಗ್ತೈತೆ, ಹೋಗಿಬಿಡ್ತೈತೆ. ಒಂದು ಸಲ ಸಿದ್ಧಾರೂಢರು ಕಾಶಿ ಒಳಗೆ ನಾನಂತ ಮನುಷ್ಯ ಮುನಿಗೆ ಆತಿದ್ದು ಗಂಗಾ ನದಿಯೊಳಗೆ. ಇವ್ರು ದಾಂಡಿ ಮೇಲೆ ಕುಂತಿರು, ಅವ್ನು ದಾಂಡಿಗೆ ಬಂದು ಕೂಡಲೇ ಕೇಳಿದ್ರು, ಯಾಕಪ್ಪ ಭಾಳ ಮುನಿಗಿದ್ಲ ಗಂಗಾ ನದಿಯಾಗಂತ. ಏನು ಮಾಡಲಪ್ಪ, ಭಾಳ ಪಾಪ ಮಾಡಿದ್ನಿ, ಅದೆಲ್ಲ ಗಂಗಾಗೆ ಮುಟ್ಲಿ ಅಂತ ಕಸ ಮುಳಿಗೆ ಐತಿ ನಾನು. ಅದೇನು ಯಾರಿಗೆ ಮಂದಿ ನೆನಪ ಮುನಿಗಿದ ಕೂಡಲೇ ಕರಗಾಕಂದ. ಮಾಡಿದ ಪಾಪವನ್ನು ಅದು ಉಪಭೋಗ ಮಾಡೋದ್ರಲ್ಲೇ ಹೋಗೋದಿಲ್ಲ. ಅದಕ್ಕೆ ಉದಾಹರಣೆ ನಮ್ಗೆ ಸಿದ್ಧಾರೂಢ ಚರಿತ್ರೆ. ಸಿದ್ಧಾರೂಢರು ಯಾಕೆ ಬಡಿಯವ್ರಿಗೆ, ಹಾಂ, ಈ ತಲೆ ಮೇಲೆ ಬೆಂಕಿ ಇಟ್ಟವ್ರಿಗೆ, ಕೊಳದಾಗ ಒಗೆದವ್ರಿಗೆ, ಶಾಪ ಯಾಕೆ ಕೊಡಲಿಲ್ಲ, ವಿಷ ಹಾಕಿದವ್ರಿಗೆ ಯಾಕೆ ಶಾಪ ಕೊಡಲಿಲ್ಲ ಅಂದ್ರೆ ಆ ಕರ್ಮ ಸಂಚಿತ ಆಗಿ ಪುನರ್ಜನ್ಮಕ್ಕೆ ಕಾರಣ ಆಕ್ಕತಿ ಅನ್ನೋ ಸಲುವಾಗಿ ಶಾಂತತೆಯನ್ನು ಕಾಪಾಡಿ ನಿಮ್ಮ ಮನೆ ಉಜ್ಜ ಆಗಲಿ ಅವರಿಗೆ ಆಶೀರ್ವಾದ ಕೊಟ್ಟರು. ಅಂಥ ಶಾಂತ ಮೂರ್ತಿ ಸಿದ್ಧಾರೂಢರು. ಸಿದ್ಧಾರೂಢರು ಶರಣಪ್ಪ ಅಂದ ಬಳಿಕ ಅದ್ರೊಳಗೆ ಒಂದು ಸ್ವಲ್ಪರೇ ಇರಬೇಕಲ್ಲ, ಭಾಳಷ್ಟು ಬೇಡ.